ಹಾಯ್ ಅಮೂಲ್, ಈ ಕಡೆ ನೋಡು ದಿಶಾ. ಯುಗಾದಿ ಹಬ್ಬದ ಶುಭಾಶಯಗಳು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮಾನ್ಯ, ನಿನಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಏನ್ ಮಾಡ್ತಾ ಇದೀಯಾ? ಒಬ್ಬಿಟ್ಟು, ಹ್ಮ್, ವಡೆ, ಹಪ್ಪಳ ಎಲ್ಲ ಮಾಡ್ತಾ ಇದೀಯಾ? ಹಬ್ಬದಲ್ಲಿ ಒಳ್ಳೊಳ್ಳೆ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡು ಎಲ್ಲ ಹೊರಡಿ. ನಾನು ಇವತ್ತೊಂದು ನಿಮಗೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಪುರಾಣ ಪ್ರಸಿದ್ಧವಾದ ದೇವಾಲಯ ಅದು. ಈ ಹಬ್ಬ ಮಾಡಿ ಮುಗಿಸ್ಕೊಂಡು ನೀವು ಊಟ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಒಂದು ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದೀನಿ. ಇಲ್ಲಿಂದ ಹೋಗಿ ಮತ್ತೆ ನಿಮ್ಮ ನಿಮ್ಮ ಅಜ್ಜಿಯವ್ರ ಮನೆಗೆ ಹೋಗಿ ಸಾಲ್ಕಟ್ಟೆಗೆ ಹೋಗಿ, ಸಾಲ್ಕಟ್ಟೆಯಿಂದ ಹುಳಿಯಾರ್ ಮಾರ್ಗವಾಗಿ ಹೋದರೆ ಅದು ಇಲ್ಲಿಂದ ಚಿಕ್ಕನಾಯಕನಹಳ್ಳಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಆ ದೇವಸ್ಥಾನ ಎಲ್ಲರಿಗೂ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ. ಅದೊಂಥರ ಐತಿಹಾಸಿಕ ಸ್ಥಳ ಅದು. ಬಸ್ಸಲ್ಲಿ ಹೊರಟ್ರೆ ಲೇಟ್ ಆಗುತ್ತೆ ಅಂದ್ಕೊಂಡು ಟೂ ವೀಲರ್ ಹೋಗೋಣ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ನಮ್ಮ ಬ್ರದರ್ ಒಬ್ಬರು ಕಾರ್ ತೊಗೊಂಬಂದಿದ್ರು. ಆ ಕಾರಲ್ಲಿ ಓಡೋಣ ಅಂದ್ಬಿಟ್ಟು ಆ ಕಾರಲ್ಲಿ ಚಿಕ್ಕನಾಯನಹಳ್ಳಿ ಅವಾಗಿನ್ನೂ ಬಿಟ್ಟು ಸೀದಾ ಅದು ಸಾಲ್ಕಟ್ಟೆ ಮಾರ್ಗ ಅಂದರೆ ಹುಳಿಯಾರ್ ಮಾರ್ಗವಾಗಿ ಹೋಗೋಣ ಅಂತ ಹೊರಟು. ಇಲ್ಲಿಂದ ಚಿಕ್ಕನಾಯಹಳ್ಳಿಯಿಂದ ಹೊರಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ದೂರದಲ್ಲಿ ತಾತಯ್ಯನಗೋರಿ ನೋಡಿ, ಇಲ್ಲಿ ತಾತಯ್ಯನಗೋರಿ ದೇವಸ್ಥಾನವನ್ನು ಕಾಣ್ಬೋದು. ಇಲ್ಲಿಂದ ಹೊರಟು ಕೈ ಮುಕ್ಕೊಂಡು ತಾತಯ್ಯನವ್ರಿಗೆ ಕೈ ಮುಕ್ಕೊಂಡು ಸೀದಾ ಇಲ್ಲಿ ಸರ್ಕಲ್ಲಿಗೆ ಬಂದು ನೆಹರು ಸರ್ಕಲ್ಲು, ಚಿಕ್ಕನಾಯನಹಳ್ಳಿದು ನೆಹರು ಸರ್ಕಲ್ಲು. ಅದನ್ನು ಈಗ ದಾಟಿ ಸೀದಾ ನಾವು ಏನು ಮಾಡ್ತೀವಿ, ಹುಳಿಯಾರ್ ಕಡೆ ಹೊರಡ್ತೀವಿ. ಹುಳಿಯಾರ್ ಕಡೆ ಹೊರಟು ಅವಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ಏನು ಅಂತ ಅಂದರೆ, ಅಲ್ಲಿ ಸಾಲ್ಕಟ್ಟೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಮನೆಯಿಂದ ಎಲ್ಲ ಇವು ಮಕ್ಕಳನ್ನೆಲ್ಲ ಅಲ್ಲೊಂದು ನಿಮಿಷ ಮಾತಾಡಿಸ್ಕೊಂಡು ಎಲ್ಲರನ್ನೂ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಚಿಕ್ಕನಾಯನಹಳ್ಳಿ ಮಾರ್ಗವಾಗಿ ನಾವು ಸಾಲ್ಕಟ್ಟೆ ನೋಡಿಕೊಂಡು ಸಾಲ್ಕಟ್ಟೆಯಿಂದ ಹುಳಿಯಾರು ಹೋಗಿ, ಹುಳಿಯಾರಿಂದ ದೊಡ್ಡ ಎಣ್ಣೆಗೆರೆ, ಅದು ಪುಣ್ಯಕ್ಷೇತ್ರ. ಅದು ದೊಡ್ಡ ಎಣ್ಣೆಗೆರೆ ಅಂದರೆ ಅದು ತುಮಕೂರು ಜಿಲ್ಲೆ ಚಿಕ್ಕನಾಯನಹಳ್ಳಿ ತಾಲೂಕು ದೊಡ್ಡ ಎಣ್ಣೆಗೆರೆ ಅಂದರೆ ಹಂದನಕೆರೆ ಹೋಬಳಿ ದೊಡ್ಡ ಎಣ್ಣೆಗೆರೆ ಗ್ರಾಮದಲ್ಲಿ ನೆಲೆಸಿರುವ ಭೀಮಾಸತಿ ತೀರ್ಥರಾಜಸ್ವಾಮಿ ದೇವಾಲಯಕ್ಕೆ ನಾವು ಹೋಗೋಣ ಅಂತ ಹೊರಟಿದ್ದೀವಿ. ಮೊದಲು ನಾವು ಸಾಲ್ಕಟ್ಟೆಗೆ ಹೋಗಿ ಸಾಲ್ಕಟ್ಟೆದೆಲ್ಲ ಮನೆಗೆ ಹೋಗಿ ಮನೆಯಿಂದ ಹೊರಡ್ತೀವಿ. ಈಗ ಚಿಕ್ಕನಾಯನಹಳ್ಳಿ ಬಿಟ್ಟು ಸಾಲ್ಕಟ್ಟೆ ಮಾರ್ಗ ಹೊರಟಿದ್ದೀವಿ ನೋಡ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮನ್ನು ಯಾರೂ ತಡೆದಿಲ್ಲ. ಮುಂದೆ ನೆಂಟ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗಿ ಸಾಲ್ಕಟ್ಟೆ ಇನ್ನೇನು ತಾಂಡ್ಯ ಬಂತು. ಸಾಲ್ಕಟ್ಟೆ ತಾಂಡ್ಯದಲ್ಲಿ ನಮ್ಮ ಮನೆಯವರು ಅಮ್ಮ ತಂದೆ ತಾಯಿಗಳಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಬ್ಬದ ದಿನ ಅಂತ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ಮನೆ. ಒಂದೇ ನಿಮಿಷ ಎಲ್ಲರೂ ಹೋಗಿ ಮಾತಾಡಿಸ್ಕೊಂಡು ಇಲ್ಲಿಂದ ಈಗ ದೇವಸ್ಥಾನಕ್ಕೆ ತೆರಳ್ತೀವಿ. ಸಾಲ್ಕಟ್ಟೆ ಮುಗಿಸ್ಕೊಂಡು ಅಲ್ಲಿಂದ ಹುಳಿಯಾರ್ ಮಾರ್ಗವಾಗಿ ನಾವು ಹೊರಡ್ತಾ ನಮ್ಮ ಎಲ್ಲರೂ ಏನಂದ್ರು ಹುಳಿಯಾರಿಗೆ ಹೋಗಿ ಅಲ್ಲಿ ಬೇರೆ ಕಡೆ ಎಲ್ಲರ ಏನಾರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಇದ್ದಿದ್ದು ಎಲ್ಲ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟು.
ಇದು ಉಳಿಯಾರಿನಲ್ಲಿರುವ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಯವರ ಸರ್ಕಲ್ ಇದು. ಈ ಸರ್ಕಲ್ ಹಾದು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇದು ಈ ಚಿಕ್ಕನಹಳ್ಳಿಯಿಂದ ಇಲ್ಲಿವರೆಗೂ 18 ಕಿಲೋಮೀಟ್ರ್ ಆಯಿತು. ಇದು ಉಳಿಯಾರು. ಈ ಉಳಿಯಾರನ್ನು ಮುಗಿಸ್ಕೊಂಡು ಸ್ವಲ್ಪ ದೂರ ಆದಮೇಲೆ ಇಲ್ಲಿಂದ ಹೊರಟ ಮೇಲೆ ಉಳಿಯಾರು ಬಿಟ್ಟ ಮೇಲೆ ನೆಕ್ಸ್ಟ್ ದೊಡ್ಡಣ್ಣಗೆರೆನೆ. ಇನ್ನೇನು ಭೀಮಾಸತಿ ತೀರ್ಥರಾಜ ಸ್ವಾಮಿಯವರ ದೇವಸ್ಥಾನದ ಹತ್ರನೇ ಇದ್ದೀವಿ. ಇದು ಅಖಿಲ ಭಾರತ ಲಂಬಾಣಿ ಯಾತ್ರಾ ಸ್ಥಳ ದೊಡ್ಡ ಎಣ್ಣೆಗೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಇದು ಭೀಮಾಸತಿ ದೇವಾಲಯ. ಇದು ನೆಲೆಸಿರುವುದು ದೊಡ್ಡೆಣ್ಣೆಗೆರೆ ಗ್ರಾಮದಲ್ಲಿ. ಒಂದು ಗ್ರಾಮದ ರಾಜ್ಯ ಇದು. ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿ ಜನರು ಬರ್ತಾರೆ. ಅಂದರೆ ಇದು ಭಾರತಾದ್ಯಂತ ಅಂದರೆ ಎಲ್ಲ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಬೇರೆ ಎಲ್ಲ ಕಡೆ, ಮಹಾರಾಷ್ಟ್ರದಿಂದ ಹಿಡಿದು ಎಲ್ಲ, ಇದು ಭಾರತದಲ್ಲೇ ಲಂಬಾಣಿ ಯಾತ್ರಾ ಸ್ಥಳವಾಗಿ ಮಾರ್ಪಟ್ಟಿದೆ. ಇದು ಭೀಮಾಸತಿಯವರು ಭೀಮಾಸತಿಯವರು ಕಡೂರು ತಾಲೂಕಿನವರು ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ತಂಗಲಿ ತಾಂಡ್ಯದಲ್ಲಿ ಜನಿಸಿದವರೆಂದು ಹೇಳಲಾಗಿದೆ. ಈಗಿನ ಪ್ರಕಾರ ಕೆಲವರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನವರು, ಗೊಲ್ಲರಹಳ್ಳಿ ತಾಂಡ್ಯದವರು ಎಂದು ಕೆಲವರು ಹೇಳ್ತಾರೆ. ಭೀಮಾಸತಿಯವರು ಎಣ್ಣೆಗೆರೆ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಹಾಲುಮಲ್ಲೆ ದೇವರ ಕಾಲಿನಲ್ಲಿ ಒಂದು ದಿನ ವಾಸ್ತವ ಹೂಡಿರ್ತಾರೆ. ಊಟದ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ, ತನ್ನ ಗಂಡನ ನಡುವೆ ಜಗಳವಾಗುತ್ತದೆ. ಆ ಜಗಳ ಆಗೋ ಪ್ರಸಂಗನ ತೀರ್ಥರಾಜ ಸ್ವಾಮಿಯವರು ತನ್ನ ಪಟ್ಟದ ಕತ್ತಿಂದ ಅವ್ರು ಏನು ಮಾಡ್ತಾರೆ, ಗಂಡ ಹೆಂಡತಿ ಊಟ ಮಾಡ್ಬೇಕಾದ್ರೆ ಜಗಳ ಮಾಡ್ಕೊತಾರೆ. ಆ ಜಗಳ ಮಾಡಿಕೊಂಡಾಗ ನೋಡ್ರಿ, ಇದೇ ಪ್ಲೇಸು, ಊಟ ಮಾಡ್ಬೇಕಾದ್ರೆ ಜಗಳ ಆಡ್ಕೊಂಡಾಗ ತನ್ನ ಪಟ್ಟದ ಕತ್ತಿಯಿಂದ ಆತ್ಮಹತ್ಯೆ ಮಾಡಿಕೊಳ್ತಾರೆ. ನಂತರ ತನ್ನ ಗಂಡನಿಂದ ಸಾವಿನ ದುಃಖಕ್ಕೆ ಒಳಗಾದ ಭೀಮಾಸತಿಯವರು ಕುದುರೆಯ ಮೇಲೆ ತನ್ನ ಗಂಡನ ಶವವನ್ನು ಹೊತ್ತು ಶವ ಸಂಸ್ಕಾರಕ್ಕಾಗಿ ಜಾಗ ಹುಡುಕಲು ಹೊರಟಾಗ ಸಿಕ್ಕಿರೋದೇ ದೊಡ್ಡೆಣ್ಣೆಗೆರೆ. ಪಟೇಲರ ಹತ್ರ ಹೋಗ್ತಾರೆ ಅವರು. ಆಗ ಪಟೇಲರು ತಡೀತಾರೆ, ಬೇಡ ಕಣಮ್ಮ, ಇಲ್ಲ ಹಾಕಕ್ಕೆ ನಾವು ಬಿಡಲ್ಲ ಅಂತ. ಆಗ ಭೀಮಾಸತಿಯವರು ತನ್ನ ಗಂಡನ ಶವ ಸಂಸ್ಕಾರಕ್ಕೆ ಜಾಗ ಕೊಟ್ಟರೆ ನಿಮ್ಮ ವಂಶವನ್ನು ಬೆಳಗುತ್ತೇನೆ ಎಂದು ಪಟೇಲರಿಗೆ ಹೇಳುತ್ತಾರೆ. ತನಗೆ ಮಕ್ಕಳಿಲ್ಲವೆಂದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯಪಡ್ತಾರೆ. ಗ್ರಾಮದ ಕರಿಯಮ್ಮ ದೇವಿಯರ ಒಪ್ಪಿಗೆ ಪಡೆದರೆ ನಾನು ನಿನಗೆ ಜಾಗ ಕೊಡುತ್ತೇನೆ ಎಂದು ಹೇಳ್ತಾರೆ. ಆವಾಗ ಅವರೇನು ಮಾಡ್ತಾರೆ, ಭೀಮಾಸತಿಯವರು ಶ್ರೀ ಗ್ರಾಮ ದೇವತೆ ಕರಿಯಮ್ಮನವರ ಆಶೀರ್ವಾದ ಪಡೆದು ಶವ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿ, ಶವ ಸಂಸ್ಕಾರಕ್ಕೆ ಬೆಂಕಿ ಹಾಕಿ, ಶ್ರೀ ಭೀಮಾಸತಿಯು ಗ್ರಾಮದ ಜನರಿಗೆ ಏನಂತಾರೆ ಅಂದರೆ, ಕಳ್ಳತನ ಮಾಡಬೇಡಿ, ಬೇರೆಯವರಿಗೆ ಕೆಡುಕನ್ನು ಮಾಡಬೇಡಿ ಎಂದು ಹೇಳಿ ಒಂದು ಕೈಯಲ್ಲಿ ನಿಂಬೆಹಣ್ಣು ಮತ್ತೊಂದು ಕೈಯಲ್ಲಿ ವಿಳ್ಯದೆಲೆ ಇಟ್ಕೊಂಡು, ಆಗಿನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಇತ್ತು. ಅವ್ರೇನು ಮಾಡ್ತಾರೆ, ತನ್ನ ಗಂಡನ ಚಿತೆಯಲ್ಲಿ ತಾನು ಬಿದ್ದು ಪ್ರಾಣವನ್ನು ಬಿಡುತ್ತಾಳೆ. ಇದೇ ಚಿತ್ರ ನೋಡಿ, ಇದು ರಿಯಲ್ ಆಗಿ ನಡೆದಿರೋದು. ಹಾಗೂ ಒಂದು ಮಾತನ್ನು ಹೇಳ್ತಾಳಂತೆ ಅವಾಗ,
ಈ ಹಸಿರು ಎಲೆ ನಿಂಬೆಹಣ್ಣು ನಾನು ಸತ್ತ ಮೇಲೆಯೂ ಹಸಿರಾಗಿದ್ದರೆ ನನ್ನನ್ನು ದೇವಿ ಎಂದು ನಂಬಿ ಎಂದು ಎಲ್ಲರ ಸಮ್ಮುಖದಲ್ಲಿ ಚಿತೆಯಲ್ಲಿ ಬಿದ್ದು ಪ್ರಾಣವನ್ನು ಬಿಡುತ್ತಾಳೆ. ಭೀಮಾಸತಿಯೊಂದಿಗೆ ಅವರ ತಂಗಿಯರಾದ ಭಾಗೀಸತಿ, ಸೀತಾಸತಿ, ಓನಾಸತಿ, ರಮಾಸತಿ, ತೊಳಜಾಸತಿ, ಉದಾಸತಿ ಎಂಬ 7 ಜನ ಅಕ್ಕ ತಂಗಿಯರು ಈ ಜಾಗದಲ್ಲಿಯೇ ನೆಲೆಸಿ ನಂಬಿದ ಭಕ್ತರಿಗೆ ಒಳಿತನ್ನು ಮಾಡುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿ ದೇವಿಯ ರೂಪದಲ್ಲಿ ಇಲ್ಲಿ ನೆಲೆಸಿರುತ್ತಾರೆ. ಈ ದೇವಿಗೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ಈ ಸ್ಥಳವನ್ನು ಅಖಿಲ ಭಾರತ ಲಂಬಾಣಿ ಯಾತ್ರಾ ಸ್ಥಳವಾಗಿದೆ. ಈ ದೇವಿಯು ವಿಶೇಷವಾಗಿ ಮದುವೆ, ಮಕ್ಕಳಿಲ್ಲದಿರುವುದು, ಮಾಟ ಮಂತ್ರ, ಆರೋಗ್ಯ ಸಮಸ್ಯೆ, ಇನ್ನಿತರ ಸಮಸ್ಯೆಗಳನ್ನು ಇಲ್ಲಿ ಒಳಿತನ್ನು ಕಾಣಬಹುದು. ನೀವು ಒಮ್ಮೆ ಭೇಟಿ ಕೊಡಿ, ದೇವಿಯ ಕೃಪೆಗೆ ಪಾತ್ರರಾಗಿ. Soft strums of the warm acoustic guitar blend with the gentle sound of the waves crashing against the shore. A serene melody weaves through the breeze, creating a soothing rhythm that mirrors the ocean's ebb and flow. The sound of distant gulls and the rolling tide add layers to the tranquil sense tape of this coastal escape. Let the music guide you into an untouched paradise where stress dissolves like footprints in the sand.
ಓಕೆ, ಲಂಬಾಣಿಲಿ ಯಾವ್ದಾರ ಒಂದ್ 2-3 ಲೈನ್ ಗೊತ್ತಾ? ಹಾ. ಹೇಳಿ. सासू ये मारो सासू तारा बेटी रा सवाल देखा काई करन जड़ी ये सासू ये न काई बाळन बाळी ये सासू. ಲವ್ ಇದೇ ತರಹದ ಮತ್ತೊಂದು ವಿಡಿಯೋ ವೀಕ್ಷಿಸಲು ಸೋಮಶೇಖರ್ TR ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.